ಇವತ್ತು ನಾವು ಎಸ್ ಐ ಆರ್ ಸೈದ್ಧಾಂತಿಕವಾಗಿ ನಾವು SIR ವಿರುದ್ಧ ಇಲ್ಲ. ಎಷ್ಟು ಜನ ಮೃತಪಟ್ಟಿರ್ತಾರೆ, ವಲಸೆ ಹೋಗಿರ್ತಾರೆ, ಎಷ್ಟೋ ಜನ ದೇಶ ಬಿಟ್ಟು ಹೋಗಿರ್ತಾರೆ, ಅವ್ರ ಹೆಸರು ಆಡ್ ಆಗ್ತಾ ಇರುತ್ತೆ ಎಲ್ಲ ಇದು. ಈ ಸತಿ ಈ ಬಂಗಾಳ ಎಲೆಕ್ಷನ್ ಆದ್ಮೇಲೆ ನಮಗೆ ಕನ್ವಿನ್ಸ್ ಆಗ್ಬಿಟ್ಟಿದೆ, ಇದು ಪರಿಷ್ಕರಣೆ, ಮತದಾರರ ಪಟ್ಟಿಯನ್ನ ಪರಿಷ್ಕರಣೆಯ ಅಡಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಕಗ್ಗೊಲೆ ನಡೆಸ್ತಾ ಇದೆ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಅಂತ ನಾವು ಇವತ್ತಿನ ದಿವಸ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿ ಹಾಗೂ ಎಲ್ಲಾ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅನ್ನು ಮೀಟ್ ಮಾಡಿದ್ವಿ. ಇದರಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈಗ ಹೇಗೂ ನೀವು ನೋಡಿರೋ ಹಂಗೆ ಕಲ್ಕತ್ತಾ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ 1,30,00,000 ಜನನ್ನ SIR ಪ್ರಕ್ರಿಯೆಯಿಂದ ತೆಗೆದುಬಿಟ್ರು. ಅದ್ರ ನಂತರ ಕೋರ್ಟ್ ಹೋದ್ಮೇಲೆ ಕೊನೆಗೆ ಲಾಸ್ಟ್ ಅಲ್ಲಿ ನೋಡಿದ್ರೆ 27 ಲಕ್ಷ ಜನನ್ನ ಅವರು ಮತದಾನದಿಂದ ಕಸಿದ್ಕೊಂಡ್ರು. ಇದರಿಂದ ಏನಾಯ್ತು, ಸುಪ್ರೀಂ ಕೋರ್ಟ್ ಹೋದ್ರು. ಸುಪ್ರೀಂ ಕೋರ್ಟ್ ಅನ್ನತ್ತೆ, ಈ ಸತಿ ನೀವು ವೋಟ್ ಹಾಕ್ತಾ ಇದ್ರೆ ಮುಂದಿನ ಸತಿ ಹಾಕಿ ಅಂತ. ಸೊ ಇದೆಲ್ಲ ಈ ತರ ಇದು ವ್ಯವಸ್ಥೆ ಕುಸ್ತೇ ಹೋಗಿದೆ. ಎಲೆಕ್ಷನ್ ಕಮಿಷನರ್ ಯಾರ ಮಾತು ಕೇಳ್ತಾ ಇಲ್ಲ. ಬೇರೆ ಬೇರೆ ಪಕ್ಷಗಳು, ಆಡಳಿತ ಪಕ್ಷ, ಕೇಂದ್ರದ ಭಾರತೀಯ ಜನತಾ ಪಕ್ಷ ಏನ್ ತಗೊಂಡ್ ಹೋದ್ರು ಅವರೆಲ್ಲ ಆಡ್ ಮಾಡ್ತಾ ಇದ್ದಾರೆ. ಅದ್ ಅಲ್ದೇನೆ 5 ಲಕ್ಷ ವೋಟರ್ಸ್ ನ ಆಡ್ ಮಾಡಿದ್ದಾರೆ. 5,30,000 ವೋಟರ್ಸ್ ನ ಆಡ್ ಮಾಡಿದ್ದಾರೆ. ಯಾರಿಗೂ ಗೊತ್ತಿಲ್ಲ ಯಾರು ವೋಟರ್ಸ್ ಎಲ್ಲಿಂದ ಬಂತು ಅಂತ ಏನೂ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಸೊ ಸುಪ್ರೀಂ ಕೋರ್ಟ್ ಅಲ್ಲೂ ನಮ್ಗೇನು ಕೇಳ್ತಾ ಇಲ್ಲ. ಎಲೆಕ್ಷನ್ ಕಮಿಷನರು ಅಷ್ಟೇ. ಈಗ ಹೋದ್ ಸತಿ ಒಂದು 100% MP ಅವರು ಡಿಸ್ಮಿಸ್ ಮಾಡ್ಬಿಟ್ಟು ಈ ಎಲೆಕ್ಷನ್ ಕಮಿಷನರ್ ನ ಸೆಲೆಕ್ಟ್ ಮಾಡೋ ಪ್ರಕ್ರಿಯೆನಲ್ಲಿ ಒಂದು ಬಿಲ್ ತಂದು ಪಾಸ್ ಮಾಡ್ಬಿಟ್ಟಿದ್ದಾರೆ. ಇದರಿಂದ ಚೀಫ್ ಜಸ್ಟಿಸ್ ಇಲ್ಲ, ಯಾರು ಇಲ್ಲ, ಕ್ಯಾಬಿನೆಟ್ ಮಂತ್ರಿಗಳು ಬಂದು ಎಲೆಕ್ಷನ್ ಕಮಿಷನರ್ ಆಯ್ಕೆ ಮಾಡ್ತಾರೆ ಅಂತ. ಇದೆಷ್ಟು ಒಂಥರ ಈ ಡೆಮೋಕ್ರಸಿ ಅಂತೂ ಮರ್ಡರ್ ಮಾಡ್ಬಿಟ್ಟಿದ್ದಾರೆ. ಮೀಟಿಂಗ್ ಅಲ್ಲಿ ಏನ್ ಡಿಸ್ಕಸ್ ಆಯ್ತು ಅಂತಂದ್ರೆ, ನಾವು ಇಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇಂದನೂ ನಾವು ಎಲ್ಲಾ ಮತದಾರರ ಪಟ್ಟಿಯನ್ನು ಸರಿಯಾಗಿ ನಾವು ಪರಿಶೀಲಿಸಿ ಪರಿಷ್ಕರಣೆ ಮಾಡ್ಬೇಕದನ್ನ. ಅದ್ ಹೇಗ್ ಮಾಡ್ತಾರೆ ಅಂದ್ರೆ, ಪ್ರತಿ ಗ್ರಾಮ ಪಂಚಾಯತ್ ಲೆವೆಲ್, ತಾಲೂಕ್ ಲೆವೆಲ್ ಅಷ್ಟೇ ಎಲ್ಲ BLAಗಳು ಅಂದ್ರೆ ಕಾರ್ಯಕರ್ತರು, ಎಲ್ಲಾ ಪಕ್ಷದವ್ರ ಕಾರ್ಯಕರ್ತರು ಕೂತ್ಕೊಂಡು ಅಲ್ಲಿ ಒಂಥರ ಅನೌನ್ಸ್ಮೆಂಟ್ ತರ ಮಾಡ್ಬಿಟ್ಟು ಅಲ್ಲಿ ಹೇಳ್ಬೇಕು ಯಾರ್ಯಾರು ಹೆಸರು ತೆಗೆದ್ಬಿಟ್ಟಿದ್ದಾರೆ, ಯಾರ ಹೆಸರು ಹೊಸದಾಗಿ ಆಡ್ ಆಗಿದೆ, ಎಷ್ಟು ಜನ 18 ವರ್ಷ 20 ವರ್ಷ ಎಷ್ಟು ವಯಸ್ಸಿನವರು ವೋಟರ್ ಲಿಸ್ಟ್ ಬರ್ತಾ ಇದ್ದಾರೆ ಅಂತ ಎಲ್ಲ ಪ್ರತಿ ಗ್ರಾಮದಲ್ಲೂ ಅಲ್ಲಿ ನಾವು BLAಗಳೆಲ್ಲ ಸಕ್ರಿಯವಾಗಿ ಪರಿಷ್ಕರಣೆ ಮಾಡಿ ಹೊಸ ಒಂದು ಎಲೆಕ್ಟರಲ್ ವೋಟರ್ ಲಿಸ್ಟ್ ಅನ್ನು ತಯಾರು ಮಾಡಬೇಕು ಅಂತ ಇವತ್ತು